ಯಡಿಯೂರಪ್ಪನವ್ರು ಆಗಿರ್ಬೋದು, ಇವರೆಲ್ಲರೂ ವಿಶೇಷವಾಗಿ ಡಿ ಕೆ ಶಿ ಅವರು ಅವ್ರಿಗೆ ಭಯ ಕಾಣಲಿಕ್ಕೆ ಅದಕ್ಕೆ ಮತ್ತು ಮೇಲೆಗೆ ಇಲ್ಲಿವರೆಗಿನ ವರ್ತನೆಗಳು ನೋಡಿದರೆ ಸಿದ್ದರಾಮಯ್ಯರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ. ಅವ್ರ ನಾಯಕರು ಇರ್ಬೋದು, ಹೋರಾಟ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಕಾಂಗ್ರೆಸ್ ಎದ್ದು ನಿಲ್ಲುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವ್ರು ಹೊರಗಿಂದ ಬಂದವ್ರು ಇದ್ದರೂ ಸಹಿತ ಎಸ್ ಎಂ ಕೃಷ್ಣ ಅಂತವ್ರೆಲ್ಲ ಬದಿಗೆ ಸೇರಿಸಿ, ಅದೇ ಕಾಲಕ್ಕೆ ವಿಶ್ವೇಶ್ವರಪ್ಪ ಅವ್ರ ಫ್ರೆಂಡ್ ವಿಶ್ವನಾಥ್ ಅಂತವ್ರು ಹೊರಗೆ ತರಿಸಿ ಇವ್ರು ಮುಖ್ಯಮಂತ್ರಿ ಮಾಡಿದ್ದಾರೆ. ಅದಕ್ಕೆ ಡಿ ಕೆ ಶಿ ಅವರು ಒಪ್ಕೊಂಡಿದ್ದಾರೆ. ಮುಗಿದೋಗಿದೆ ಅದು ಹಳೆ ಕತೆ. ಆದರೆ ಈಗ ಕೇಳ್ತಾ ಇರೋದು ಡಿ ಕೆ ಶಿ ಅವರು. ಮತ್ತು ಹಾಗಂತೇಳಿ ಎಲ್ಲರೂ ಪ್ರಾಮಾಣಿಕರಂತೆ ಯಾರೂ ಇಲ್ಲ. ಸ್ವತಃ ಸಿದ್ದರಾಮಯ್ಯರನ್ನು 52 ಕೋಟಿ ಗಂಟೆ ಆಸ್ತಿ ಮಾಡಿದಂಥವ್ರು ಎಲ್ಲಿದ್ದು ಬಂತು ಅನ್ನೋದು ಇವತ್ತು ಪ್ರಶ್ನೆಗಳು ಇದ್ದಾವೆ. ಆ ಮಾತು ಬೇರೆ, ಅರ್ಕಾವತಿಯಿಂದ ಇರ್ಬೋದು, ಮತ್ತೇನೂ ಇರ್ಬೋದು. ಪೂರ್ಣ ಪ್ರಮಾಣದ ಗಾಂಧಿ ಇಲ್ಲಿ ಯಾರೂ ಇಲ್ಲ. ಹೀಗಾಗಿ ನಾವು ಇವತ್ತು ಪಾಪ ಡಿ ಕೆ ಶಿ ಅವ್ರು ಕೇಳೋದ್ರಲ್ಲಿ ಅರ್ಥ ಅಲ್ಲ. ನಾ ಇಷ್ಟು ವರ್ಷ ಆಯ್ತಪ್ಪ, ಸಾವಿರಾರು ಕೋಟಿ ರೂಪಾಯಿ ಹಾಕ್ತಾಯಿದ್ದೀನಿ, ತೆಗಿತಾಯಿದ್ದೀನಿ, ಇರಲಿ ದುಡ್ಡು ಯಾರ್ದು ಟ್ಯಾಕ್ಸ್ ಸಬ್ಸಿಡಿದೋ ಮತ್ತೇನು ಮಾಡಿದ್ದು ಆ ಮಾತು ಬೇರೆ. ಆದ್ರೆ ಹಾಕಿದ್ದೀನಿ ಸುಳ್ಳಲ್ಲ, ಅಂಥವ್ರು ಯಾರಿಲ್ಲ ಅಲ್ಲಿ. ಟ್ಯಾಕ್ಸ್ ಸಬ್ಸಿಡಿಂಥವ್ರು ಯಾರಿಲ್ಲ, ಸುಳ್ಳು ಹೇಳುವಂಥವ್ರು ಯಾರಿಲ್ಲ, ಜನರ ಒಂದು ಹಣವನ್ನು ಲೂಟಿ ಮಾಡುವಂಥವ್ರು ಯಾರಿಲ್ಲ. ಎಲ್ಲರೂ ಭಾಳಷ್ಟು ಜನ ಇರ್ತಾರೆ ಅದರಲ್ಲ. ಮ್ಯಾಕ್ಸಿಮಮ್ ಅಂದರೂ ಅಡ್ಡಿ ಇಲ್ಲ. ಸ್ವಲ್ಪ ಎಲ್ಲ ಒಬ್ಬ ಎಲ್ಲ ಇರ್ಬೋದು, ಅದು ಎಲೆ ಮರೆ ಕಾಯಿಯಾಗಿ. ಈಗ ಅವ್ರು ಏನಂತ ಇದ್ದಾರೆ ಕೇಳೋದ್ರಲ್ಲಿ ಅರ್ಥದ. ಹೌದು, ನಮಗೆ 2028ರಾಗ ಆಲ್ರೆಡಿ ಸತೀಶ್ ಅವರು ನಾನು ಆಗ್ತೀನಿ ಅಂತಾರೆ, ಪರಮೇಶ್ವರಪ್ಪ ನಾನು ಆಗ್ತೀನಿ ಅಂತಾರೆ, ಎಂ ಬಿ ಪಾಟೀಲ್ ನಾನು ಆಗ್ತೀನಿ ಅಂತ ಹೇಳ್ತಾರೆ. ಅದೇ ಕಾಲಕ್ಕೆ ನಮ್ಮ ಮುನಿಯಪ್ಪನವರು ನಮಗೆ ಕೊಡ್ರಿ ಅಂತ ಹೇಳ್ತಾರೆ. ಸೀನಿಯರ್ಸ್ ಇದ್ದಾರೆಲ್ಲ ಅವರು.